ನಮಸ್ಕಾರ. ಭಾರತೀಯ ಸಾಕ್ಷ್ಯ ಅಧಿನಿಯಮದ 4ನೆಯ ಘಟಕದಲ್ಲಿ ನಾವಿದ್ದೀವಿ. ಈ 4ನೆಯ ಘಟಕಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ಒಂದು ವಿಡಿಯೋನ ನಿಮ್ಮ ಮುಂದೆ ತಂದಿದ್ದೀನಿ. ಆ ವಿಡಿಯೋದಲ್ಲಿ ನಿಮಗೆ ಸೆಕ್ಷನ್ 104, 105 ಮತ್ತು 106 ಡಿಸ್ಕಸ್ ಮಾಡಿದ್ದೀನಿ. ದಿಸ್ ಈಸ್ ಅವರ್ ವಾಲ್ಯೂಮ್ 1 ಆರ್ ವಿಡಿಯೋ 1. ಇದನ್ನು ಡಿಸ್ಕಸ್ ಮಾಡಿದ್ದೀನಿ. ಸೊ ಇವತ್ತು ನಾನು ಸೆಕ್ಷನ್ 107ನಿಂದ ಮುಂದುವರಿಸ್ತೇನೆ. ಸೆಕ್ಷನ್ 104 ಏನು ಹೇಳುತ್ತೆ ಅಂತಂದರೆ, ಇಟ್ ಈಸ್ ಟಾಕಿಂಗ್ ಅಬೌಟ್ ಓನಸ್ ಪ್ರೊಬ್ಯಾಂಡಿ. ಯಾರು ಕೋರ್ಟ್ ಮುಂದೆ ಬರ್ತೀರೋ ಅವರೇ ಎವಿಡೆನ್ಸ್ ಕೊಡಬೇಕು. ನೀವೇ ಫ್ಯಾಕ್ಟ್ಗಳನ್ನು ಕೊಡಬೇಕು ಅಥವಾ ಸಾಕ್ಷ್ಯವನ್ನು ಕೊಡಬೇಕು. ಎಂತಹ ಫ್ಯಾಕ್ಟ್ಗಳನ್ನು ಕೊಡಬೇಕು? ನೀವು ಏನು ಹೇಳ್ತೀರೋ ನಿಮ್ಮ ಹಕ್ಕು ಅಥವಾ ಬಾಧ್ಯತೆಗಳನ್ನು ಸಾಬೀತುಪಡಿಸುವಲ್ಲಿ ಅವಶ್ಯಕವಿರುವಂತಹ ಸತ್ಯಗಳನ್ನು ನೀವು ಕೊಡಬೇಕು. ಅವು ಎವಿಡೆನ್ಸ್ ಆಗ್ತವೆ. ಆವಾಗ ಪ್ರೂಫ್ ಆಗ್ತದೆ ಅಂತದ್ರ ಅರ್ಥ. ದಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಸೆಕ್ಷನ್ 104. 106 ಏನು ಹೇಳುತ್ತೆ ಅಂತಂದರೆ, ಪರ್ಟಿಕ್ಯುಲರ್ ಫ್ಯಾಕ್ಟ್, ಅದಕ್ಕೆ ಸಂಬಂಧಪಟ್ಟಂತಹ ವಿಶಿಷ್ಟವಾದಂತಹ ಫ್ಯಾಕ್ಟ್ ಬಗ್ಗೆ ಹೇಳುತ್ತೆ. 105 ಏನು ಹೇಳುತ್ತೆ ಅಂತಂದರೆ, ಇಟ್ ಟಾಕ್ಸ್ ಅಬೌಟ್ ಓನಸ್ ಆಫ್ ಶಿಫ್ಟಿಂಗ್ ಆಫ್ ರೆಸ್ಪಾನ್ಸಿಬಿಲಿಟಿ ಆಫ್ ಗಿವಿಂಗ್ ಎವಿಡೆನ್ಸ್. ಅಂದರೆ ಸಾಕ್ಷ್ಯವನ್ನು ಕೊಡುವ ಜವಾಬ್ದಾರಿಯ ವರ್ಗಾವಣೆಯ ಬಗ್ಗೆ ಕಲಂ 105 ಮಾತಾಡ್ತದೆ. ಕಲಂ 105ರಲ್ಲಿ ಏನಾಗುತ್ತೆ, ಸಾಕ್ಷ್ಯ ಕೊಟ್ಟಾಗ ಯಾರು ಕೋರ್ಟಿಗೆ ಹೋಗ್ತಾರೆ ಅವರು ಸಾಕ್ಷ್ಯ ಕೊಡಬೇಕು. ಅವರು ಸಾಕ್ಷ್ಯ ಕೊಟ್ಟ ಮೇಲೆ ಅವರ ವಿರುದ್ಧ ಪಕ್ಷಗಾರರು ಆ ಸಾಕ್ಷ್ಯವನ್ನು ಅಲ್ಲಗಳೆಯುವಂತಹ ಸಾಕ್ಷ್ಯವನ್ನು ಅವರು ಕೊಡಬೇಕು. ಅವರು ಅಲ್ಲಗಳೆಯುವಂಥ ಸಾಕ್ಷ್ಯವನ್ನು ಕೊಡದೆ ಹೋದರೆ ಯಾರು ಕೋರ್ಟ್ಗೆ ಹೋಗಿರ್ತಾರೋ ಅವರಿಗೆ ತೀರ್ಪು ಬರುತ್ತೆ. ಅಥವಾ ಅವರು ಈ ಒಂದು ಸಾಕ್ಷ್ಯವನ್ನು ಅಲ್ಲಗಳೆಯುವಂತಹ ಪೂರಕವಾದ ಸಾಕ್ಷ್ಯಗಳನ್ನು ಕೊಟ್ಟರೆ, ಆ ಸಾಕ್ಷ್ಯಗಳು ಕೋರ್ಟ್ಗೆ ನಿಜ ಅಂತ ಅನಿಸಿದರೆ ಆವಾಗ ಈ ಕೋರ್ಟಿಗೆ ಹೋದಂಥ ವ್ಯಕ್ತಿ ಸೋಲ್ತಾನೆ. ಸೊ ದ ರೆಸ್ಪಾನ್ಸಿಬಿಲಿಟಿ ಶಿಫ್ಟ್ಸ್ ಫ್ರಮ್ plaintiff to dependent, dependent to plaintiff, or sometimes it may be state versus accused. ಈ ರೀತಿ ಶಿಫ್ಟ್ ಆದಾಗ ಏನಾಗುತ್ತೆ ಅನ್ನೋದನ್ನು ಕಲಂ 105 ಹೇಳುತ್ತೆ. ಇಷ್ಟನ್ನು ನಾವು ನೋಡಿದ್ವಿ. ವಿ ಹ್ಯಾವ್ ಸೀನ್ ಆಲ್ ದಿಸ್ ಆ್ಯಂಡ್ ಟುಡೇ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ವಿತ್ ಯು ಆನ್ ಸೆಕ್ಷನ್ 107. 107ನ ಇವತ್ತು ಚರ್ಚೆ ಮಾಡೋಣ. ಲೆಟ್ ಅಸ್ ಡಿಸ್ಕಸ್ ಸೆಕ್ಷನ್ 107. 106 we have discussed. Okay, now we are going to discuss section 107. What 107 talks about? Burden of proving fact necessary to make evidence admissible. ಸಾಕ್ಷ್ಯವನ್ನು ಗ್ರಾಹ್ಯವಾಗಿಸಲು ಅಗತ್ಯವಾದ ವಾಸ್ತವಾಂಶಗಳನ್ನು ಸಾಬೀತುಪಡಿಸುವಿಕೆ. Before producing certain evidence, ಫೌಂಡೇಶನಲ್ ಫ್ಯಾಕ್ಟ್ಸ್ ಮಸ್ಟ್ ಬಿ ಪ್ರೂವ್ಡ್ ಅಂತ ಹೇಳ್ತಾರೆ. ಫೌಂಡೇಶನಲ್ ಫ್ಯಾಕ್ಟ್ಸ್ ಮಸ್ಟ್ ಬಿ ಪ್ರೂವ್ಡ್. ವೆರಿ ಸಿಂಪಲ್ ಸೆಕ್ಷನ್. ಇದರಲ್ಲಿ ಭಾಳಷ್ಟೇನು ನಾವು ಇದು ಮಾಡ್ಕೊಳ್ಳುವಂಥದ್ದಿಲ್ಲ. ನೀವು ನಿಮ್ಮ ವಿಷಯವನ್ನು ಪ್ರೂವ್ ಮಾಡಬೇಕು ಅಂತಂದರೆ, ನೀವು ಅದಕ್ಕೆ ಸಂಬಂಧಪಟ್ಟಂತಹ ಮೂಲಭೂತವಾದಂತಹ ವಿಷಯವನ್ನು ನೀವು ಫಸ್ಟ್ ಸಾಬೀತುಪಡಿಸಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ಡೈವೋರ್ಸ್ ಕೇಸಿಗೆ ನೀವು ಹೋಗಿದ್ದೀರಿ ಅಂತಂದರೆ, ಡೈವೋರ್ಸ್ ಕೇಸಿಗೆ ನೀವು ಹೋಗಿದರೆ ಮದುವೆ ಆಗಿದೆ ಅನ್ನೋದನ್ನು ಮೊದಲು ಪ್ರೂವ್ ಮಾಡಬೇಕು. ದಟ್ ಈಸ್ ಅ ಫೌಂಡೇಶನಲ್ ಫ್ಯಾಕ್ಟ್. ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಸೆಕ್ಷನ್ 107. ಇದರಲ್ಲಿ ಏನು ಭಾಳಷ್ಟು ವ್ಯತ್ಯಾಸ ಇಲ್ಲ. ಇಫ್ ಯು ಆರ್ ಗೋಯಿಂಗ್ ಟು ದ ಕೋರ್ಟ್ ಫಾರ್ ಕ್ಲೇಮಿಂಗ್ ಡೈವರ್ಸ್, ದ ಫಸ್ಟ್ ಥಿಂಗ್ ದ್ಯಾಟ್ ಹ್ಯಾಸ್ ಟು ಬಿ ಪ್ರೂವ್ಡ್ ಈಸ್ ಮ್ಯಾರೇಜ್ ಹ್ಯಾಸ್ ಸಲಮ್ನೈಸ್ಡ್, ಮ್ಯಾರೇಜ್ ಹ್ಯಾಸ್ ಹ್ಯಾಪನ್ಡ್ ಅನ್ನೋದನ್ನು ಪ್ರೂವ್ ಮಾಡಬೇಕು. ಮದುವೆ ಆಗಿದೆ ಎನ್ನುವುದನ್ನು ಸಾಬೀತುಪಡಿಸದ ಹೊರತು ನೀವು ಡೈವರ್ಸ್ ಕೇಳೋಕ್ಕಾಗಲ್ಲ. ರೈಟ್? ಆ್ಯಂಡ್ ಸಿಮಿಲರ್ ಇಸ್ ದ ಕಂಡೀಷನ್ ವಿತ್ ಸೆಕ್ಷನ್ 26A. ಸೆಕ್ಷನ್ 26A. ವಾಟ್ ಈಸ್ ದಿಸ್ ಸೆಕ್ಷನ್ 26A ಆಫ್ BSA? BSA 2023. ವಾಟ್ ಇಟ್ ಟಾಕ್ಸ್ ಅಬೌಟ್? ಏನು ಹೇಳುತ್ತೆ ಸೆಕ್ಷನ್ 26A ಏನು ಹೇಳುತ್ತೆ ಅಂತ ಹೇಳಿ ನೀವು ನೋಡೋದಾದರೆ, ಇಟ್ ಟಾಕ್ಸ್ ಅಬೌಟ್ ಡೈಯಿಂಗ್ ಡಿಕ್ಲರೇಷನ್. ನೀವು 26A ಮುಖಾಂತರ ಸಾಕ್ಷ್ಯವನ್ನು ಕೊಡಬೇಕು ಅಂತಂದರೆ ಫಸ್ಟ್ ನೀವೇನು ಪ್ರೂವ್ ಮಾಡಬೇಕು?
ಆ ವ್ಯಕ್ತಿ ಸತ್ತು ಹೋಗಿದ್ದಾನೆ ಅನ್ನೋದನ್ನು ಪ್ರೂವ್ ಮಾಡಬೇಕು. ಅದು ಮೂಲಭೂತವಾದಂತಹ, ದಟ್ ಈಸ್ ಎ ಫೌಂಡೇಶನಲ್ ಎವಿಡೆನ್ಸ್. ಅದನ್ನು ನೀವು ಫಸ್ಟ್ ಪ್ರೂವ್ ಮಾಡಬೇಕು. ಬಿ ಹ್ಯಾಸ್ ಡೈಡ್ ಈಸ್ ಎನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಹಿಯರ್. ದಟ್ ಈಸ್ ಒಂದು ವೇಳೆ ಆ ವ್ಯಕ್ತಿ ಸತ್ತಿರಲಿಲ್ಲ ಅಂತ ಇಟ್ಕೊಳ್ಳಿ, ಸಾವು ಸಂಭವಿಸಿರಲಿಲ್ಲ ಅಂತ ಇಟ್ಕೊಳ್ಳಿ, ಆವಾಗ ಈ ಡೈಯಿಂಗ್ ಡಿಕ್ಲರೇಷನ್ ಕೊಡೋಕ್ಕೆ ಬರೋದಿಲ್ಲ. ಯು ಕೆನಾಟ್ ಗಿವ್ ಡೈಯಿಂಗ್ ಡಿಕ್ಲರೇಷನ್ ಎಟ್ ಆಲ್. ದಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಸೆಕ್ಷನ್ 107. ಎರಡನೇ ಇಲ್ಲೊಂದು ಎಕ್ಸಾಂಪಲ್ ಇದೆ. ದಟ್ ಈಸ್ ಎನದರ್ ಸೆಕೆಂಡ್ ಎಕ್ಸಾಂಪಲ್. ಸಿ, ಇನ್ ಎವಿಡೆನ್ಸಸ್ ವಿ ಹ್ಯಾವ್ different concepts. In evidence law, there are different concepts. The concepts are primary evidence, secondary evidence. Documentary evidence ಕೊಡಬೇಕಾದ್ರೆ ನಾವೇನು ಮಾಡಬೇಕು? ಮೂಲ ದಾಖಲೆಯನ್ನು ಕೊಡಬೇಕು ಅಥವಾ ದ್ವಿತೀಯ ದಾಖಲೆಯನ್ನು ಕೊಡಬೇಕು. ಯಾವುದಾದ್ರೂ ಕೊಡ್ಬೋದು ಅಂಥೇಳಿ ನಮ್ಮ ಎವಿಡೆನ್ಸ್ ಆ್ಯಕ್ಟ್ ಹೇಳುತ್ತೆ. ಆದರೆ ದ್ವಿತೀಯ ದಾಖಲೆಯನ್ನು ಕೊಡಬೇಕು ಅಂತಂದರೆ ಅದಕ್ಕೆ ಕೆಲವೊಂದು ಷರತ್ತುಗಳಿದ್ದಾವೆ. ಏನು ಷರತ್ತುಗಳು? ಅದನ್ನು ಇಲ್ಲಿ ಹೇಳ್ತೀವಿ. ಎ ಲಾಸ್ಟ್ ಡಾಕ್ಯುಮೆಂಟ್ ಈಸ್ ಅಲೀಜ್ಡ್. ಲಾಸ್ ಮಸ್ಟ್ ಬಿ ಪ್ರೂವ್ಡ್ ಫಸ್ಟ್. ನೀವು ಒಂದು ಡಾಕ್ಯುಮೆಂಟ್ ದಾಖಲೆ ಕಳೆದು ಹೋಗಿದೆ, ಆದ್ದರಿಂದ ನಾನೇನು ಮಾಡ್ತೀನಿ, ಡುಪ್ಲಿಕೇಟ್ ಕೊಡ್ತಾ ಇದ್ದೀನಿ ಅಂತ ಹೇಳ್ತೀರಿ. ಯು ಆರ್ ಟೆಲಿಂಗ್ ದ್ಯಾಟ್ ಯು ಆರ್ ಗೋಯಿಂಗ್ ಟು ಗಿವ್ ಡುಪ್ಲಿಕೇಟ್. ದೆನ್ ವಾಟ್ ಈಸ್ ಎಸೆನ್ಷಿಯಲ್? ದಾಖಲೆ ಕಳೆದು ಹೋಗಿದೆ ಅನ್ನೋದನ್ನು ಪ್ರೂವ್ ಮಾಡಲೇಬೇಕಾಗುತ್ತೆ. ದಟ್ ಈಸ್ ದ ಎಸೆನ್ಷಿಯಲ್ ಕಾನ್ಸೆಪ್ಟ್ ಆಫ್ ದಿಸ್ ಸೆಕ್ಷನ್ 107. ಅಂದರೆ ಮೂಲಭೂತವಾದಂತಹ ಫ್ಯಾಕ್ಟನ್ನು ಹೇಳದೆ ಅದಕ್ಕೆ, ಅಂದರೆ ಅದು ಫೌಂಡೇಶನಲ್ ಫ್ಯಾಕ್ಟ್, ಅದು ಫೌಂಡೇಶನಲ್ ಫ್ಯಾಕ್ಟ್, ಮೂಲಭೂತವಾದಂತಹ ತಥ್ಯ. ಅದು ಇಲ್ಲದೇ ನೀವು ಮುಂದುವರಿಯೋಕ್ಕಾಗೋದಿಲ್ಲ ಅನ್ನೋದನ್ನು ಸೆಕ್ಷನ್ 107 ಹೇಳುತ್ತೆ. ನೌ ಸೆಕ್ಷನ್ 108, ಬರ್ಡನ್ ಆಫ್ ಪ್ರೂವಿಂಗ್ ದಟ್ ಕೇಸ್ ಆಫ್ ಅಕ್ಯೂಸ್ಡ್ ವಿದಿನ್ ಎಕ್ಸೆಪ್ಷನ್ಸ್. BNS-ನಲ್ಲಿ ಬರುತ್ತೆ. BNS-ನಲ್ಲಿ there are provisions where even though there is an offense, the person cannot be punished. That is the concept of exception. For example, a murder by a person of below 7 years. A murder by a person of below 7 years. A murder by a person of unsound mind. Then self-defense. ಇವೆಲ್ಲವುಗಳನ್ನು ನಾವೇನು ಮಾಡ್ತೀವಿ, ಎಕ್ಸೆಪ್ಷನ್ ಕ್ಲಾಸಲ್ಲಿ ತರ್ತೀವಿ BNS-ಅಲ್ಲಿ. ವೆನ್ ಎನ್ ಅಕ್ಯೂಸ್ಡ್ ರಿಲೈಸ್ ಅಪಾನ್ ಜನರಲ್ ಎಕ್ಸೆಪ್ಷನ್ಸ್ ಅಂಡರ್ BNS, the burden lies on the accused. ನೋಡಿ, what is the general rule? General rule is that the burden of proof in criminal offense is always with the state, with the police. If there is a case between state versus accused, always state has to prove. ರಾಜ್ಯದ ಜವಾಬ್ದಾರಿ ಆಗ್ತದೆ ಏನನ್ನು ಪ್ರೂವ್ ಮಾಡುವಂಥದ್ದು, ಆ ಒಂದು ಅಪರಾಧವನ್ನು ಪ್ರೂವ್ ಮಾಡುವಂಥದ್ದು. ಆದರೆ ನೀವು ಜನರಲ್ ಎಕ್ಸೆಪ್ಷನ್ ಕ್ಲಾಸನ್ನು ಎತ್ಕೊಂಡ್ರೆ ಆ ಎಕ್ಸೆಪ್ಷನ್ ಕ್ಲಾಸನ್ನು ಪ್ರೂವ್ ಮಾಡೋದು ಏನಾಗುತ್ತೆ, ಇಟ್ ವಿಲ್ ಶಿಫ್ಟ್ ಟು ದ ಅಕ್ಯೂಸ್ಡ್. ಬರ್ಡನ್ ಆಫ್ ಪ್ರೂವಿಂಗ್ ಶಿಫ್ಟ್ಸ್ ಟು ದ ಅಕ್ಯೂಸ್ಡ್ ಅನ್ನೋದನ್ನು ಸೆಕ್ಷನ್ 108 ಹೇಳ್ತದೆ. ಆರೋಪಿ BNS-ನ ಸಾಮಾನ್ಯ ಅಪವಾದಗಳನ್ನು ಅವಲಂಬಿಸಿದಾಗ ಅವುಗಳನ್ನು ಸಾಬೀತುಪಡಿಸುವ ಹೊಣೆ ಅಪರಾಧಿಯ ಮೇಲೆ ಇರುತ್ತದೆ. ಇಟ್ ಈಸ್ ಆನ್ ದ ಅಕ್ಯೂಸ್ಡ್. ಅಕ್ಯೂಸ್ಡ್ ಹ್ಯಾಸ್ ಟು ಪ್ರೂವ್ ಇಟ್. ಅದಕ್ಕೆ ಉದಾಹರಣೆಗಳು: ಸಡನ್ ಪ್ರೊವೊಕೇಶನ್, ಅನ್ಸೌಂಡ್ನೆಸ್ ಆಫ್ ಮೈಂಡ್, ಕ್ರೈಮ್ ಬೈ ಪರ್ಸನ್ ಆಫ್ ಬಿಲೋ 7 years. ಆಲ್ ದೀಸ್ ಥಿಂಗ್ಸ್ ವಿ ಕ್ಯಾನ್ ಟೇಕ್ ಎ ಕ್ಲೇಮ್. ನಾವು ಹೇಳಬೇಕು, ಎಸ್ ಅವನ ವಯಸ್ಸು 7 ವರ್ಷಕ್ಕಿಂತ ಕಡಿಮೆ ಇದೆ. ದಟ್ ಈಸ್ ದ ಪ್ರೂಫ್ ವಿ ಹ್ಯಾವ್ ಟು ಗಿವ್. ಅನ್ಸೌಂಡ್ನೆಸ್ ಆಫ್ ಮೈಂಡ್, ಮೆಡಿಕಲ್ ಸರ್ಟಿಫಿಕೇಟ್ ವಿ ಹ್ಯಾವ್ ಟು ಗಿವ್. ಗ್ರೇವ್ ಆ್ಯಂಡ್ ಸಡನ್ ಪ್ರೊವೊಕೇಶನ್ ಆಗಿದೆ ಅಂತಕ್ಕಂಥ ಸಾಕ್ಷ್ಯಾಧಾರಗಳನ್ನು ನೀವು ಕೊಡಬೇಕು. ಯಾವುದೋ ವ್ಯಕ್ತಿ ಈ ರೀತಿ ಇನ್ಸಲ್ಟ್ ಮಾಡ್ತಾನಲ್ಲ, ನಾವು ವಿಲ್ ಗೋ ಅನ್ಕಂಟ್ರೋಲ್ಡ್, ಮೆಂಟಲಿ ಅನ್ಕಂಟ್ರೋಲ್ಡ್ ಆಗ್ತೀವಿ. ಅಂಥ ಸಂದರ್ಭದಲ್ಲಿ ಆ ಸಂದರ್ಭವನ್ನು ನಾವು ಕೊಡಬೇಕಾಗ್ತದೆ. ಅಂದರೆ ಜನರಲ್ ರೂಲ್ ಈಸ್ ಸೆಕ್ಷನ್ 104.
What is section 104? State has to prove. State has to prove. But 108 is exception to 104. 104 ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಸೆಕ್ಷನ್ 108. ಸೆಕ್ಷನ್ 109. Section 109. Again, 106, 109, 104. See, burden of proving facts, specially within the knowledge. ನಿಜವಾಗಿ ಯಾರಿಗೆ ಗೊತ್ತಿರುತ್ತೆ ಅವರು ಪ್ರೂವ್ ಮಾಡಬೇಕಾಗುತ್ತೆ. ಸ್ಪೆಷಲಿ ವಿದಿನ್ ದ ನಾಲೆಜ್. ಫ್ಯಾಕ್ಟ್ಸ್ ಸ್ಪೆಷಲಿ ವಿದಿನ್ ಎ ಪರ್ಸನ್ಸ್ ನಾಲೆಜ್. ಅವಂಗೆ ಗೊತ್ತಿದೆ, ಬೇರೆದವ್ರಿಗೆ ಗೊತ್ತಿಲ್ಲ ಅಂದಾಗ ಅವನೇ ಅದಕ್ಕೆ ಸಾಕ್ಷ್ಯವನ್ನು ಒದಗಿಸಬೇಕಾಗ್ತದೆ. ಮಸ್ಟ್ ಬಿ ಪ್ರೂವ್ಡ್ ಬೈ ದ್ಯಾಟ್ ಪರ್ಸನ್. ಯಾವ ವಿಚಾರವು ವಿಶೇಷವಾಗಿ ಒಬ್ಬ ವ್ಯಕ್ತಿಯ ಜ್ಞಾನದಲ್ಲಿದೆಯೋ ಅವನೇ ಸಾಬೀತುಪಡಿಸಬೇಕು. ಇಲಸ್ಟ್ರೇಷನ್ಸ್. ರೈಲ್ವೆ ಪ್ಯಾಸೆಂಜರ್ ಮಸ್ಟ್ ಪ್ರೂವ್ ಟಿಕೆಟ್. ರೈಲ್ವೆದಲ್ಲಿ ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂತಂದರೆ ಟಿಕೆಟು ನಾನು ತೊಗೊಂಡಿದ್ದೀನಿ ಅಂಥೇಳಿ ಪ್ರೂವ್ ಮಾಡೋದು ಅವನೇ ಮಾಡಬೇಕು. ಇಲ್ಲಾಂದ್ರೆ ಅವ ಟಿಕೆಟ್ ತೊಗೊಂಡೋದು ಯಾರಿಗೆ ಗೊತ್ತಿರುತ್ತೆ? ನೋ ಅದರ್ ಪರ್ಸನ್ ನೋಸ್ ಇಟ್. ದೇರ್ಫೋರ್ ಹಿ ಹ್ಯಾಸ್ ಟು prove. Person claiming special intention must prove it. ವಿಶೇಷ ಉದ್ದೇಶಗಳನ್ನು ಹೊಂದಿದ್ದರೆ ಅದನ್ನು ಅವನು ಪ್ರೂವ್ ಮಾಡಬೇಕಾಗುತ್ತೆ. ಇಲ್ಲಿ ತ್ರಿಮುಖ್ ಮೊರಾಟಿ ಕಿರಣ್ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ ಒಂದು ಪ್ರಕರಣ ಇದೆ. ವೇರ್ ಫ್ಯಾಕ್ಟ್ಸ್ ಆರ್ ಎಸ್ಪೆಷಲಿ ವಿದಿನ್ ದ ನಾಲೆಜ್ ಆಫ್ ದ ಅಕ್ಯೂಸ್ಡ್. ಆವಾಗ ಅವನೇ ಅದನ್ನು ಕೊಡಬೇಕಾಗುತ್ತೆ ಅಂತಕ್ಕಂಥದ್ದೊಂದು ಈ ಕೇಸ್ ಲಾನ ನೀವು ಇದಕ್ಕೆ ರೆಫರ್ ಮಾಡ್ಬೋದು. Right? And then there is an interesting case law also. This is another very interesting case law. Shambhunath Mehra versus State of Ajmer. ಇದು ಕೂಡ ಸೆಕ್ಷನ್ 109ಗೆ ಸಂಬಂಧಪಟ್ಟಂತಹ ಲ್ಯಾಂಡ್ಮಾರ್ಕ್ ಜಜ್ಮೆಂಟ್. ಇದು ಲ್ಯಾಂಡ್ಮಾರ್ಕ್ ಜಜ್ಮೆಂಟು. ಯಾವುದು? ಈ ಪ್ರಕರಣ ಶಂಭುನಾಥ್ ಮೆಹ್ರಾ ವರ್ಸಸ್ ಸ್ಟೇಟ್ ಆಫ್ ಅಜ್ಮೇರ್. ಲೆಟ್ ಅಸ್ ಸಿ ವಾಟ್ ಈಸ್ ದಿಸ್ ಕೇಸ್. ರೈಟ್? ದ ಸುಪ್ರೀಂ ಕೋರ್ಟ್ ಅಲೌಡ್ ಅಪೀಲ್ and acquitted Shambhunath Mehra, highlighting the critical statutory boundaries. ನೋಡಿ, ಸೆಕ್ಷನ್ 106, 109, 104 ಇವೆಲ್ಲದಕ್ಕೂ ಈ ಕೇಸು ತುಂಬ ಬ್ಯೂಟಿಫುಲ್ ಕೇಸು. ಸೆಕ್ಷನ್ 106 ಏನು ಹೇಳುತ್ತೆ? ಸ್ಟೇಟ್ಸ್ ದ್ಯಾಟ್ ವೆನ್ ಎ ಫ್ಯಾಕ್ಟ್ ಈಸ್ ಎಸ್ಪೆಷಲಿ ವಿದಿನ್ ದ ನಾಲೆಜ್ ಆಫ್ ಎ ಪರ್ಸನ್, ಅವನೇ ಪ್ರೂವ್ ಮಾಡಬೇಕು ಅಂತ. ಓಕೆ, ಸೆಕ್ಷನ್ 109 ಹೇಳುತ್ತೆ. ಸೆಕ್ಷನ್ 109. ದಿಸ್ ಈಸ್ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್. ಇದು ಕನ್ಫ್ಯೂಸ್ ಮಾಡ್ಕೋಬೇಡಿ. ದಿಸ್ ಈಸ್ IEA, ದಿಸ್ ಈಸ್ BSA. ನಾವು ಈ ಸೆಕ್ಷನ್ ತೊಗೋಬೇಕು. ಕೇಸ್ ನಡೆದದ್ದು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ನಲ್ಲಿ ಇರೋದರಿಂದ ನಿಮಗೆ ಅದು ಕನ್ಫ್ಯೂಷನ್ ಆಗುತ್ತೆ. ದ ಬರ್ಡನ್ ಆಫ್ ಪ್ರೂವಿಂಗ್ ದಟ್ ಫ್ಯಾಕ್ಟ್ ಈಸ್ ಅಪಾನ್ ದೆಮ್. ಜಸ್ಟಿಸ್ VN Bose ಸ್ಟೇಟೆಡ್ ದ್ಯಾಟ್ ಸೆಕ್ಷನ್ 109 ಈಸ್ ನಾಟ್ ಇಂಟೆಂಡೆಡ್ ಟು ಶಿಫ್ಟ್ ದ ಜನರಲ್ ಬರ್ಡನ್ ಆಫ್ ಪ್ರೂಫ್ ಫ್ರಮ್ ದ ಪ್ರಾಸಿಕ್ಯೂಷನ್ to the accused in criminal cases. It is designed to purely for exceptional restrictive scenarios, virtually impossible or disproportionately difficult for the prosecution to establish a fact. ಅಂದರೆ 109ನಲ್ಲಿ ಹೇಳಿದಂತಹ, ನೋಡಿ 109ನಲ್ಲಿ ಹೇಳಿದಂತಹ ಈ ಕಂಡೀಷನ್ ಇದೆಯಲ್ಲ, ಇದು ದಿಸ್ ಈಸ್ ಸ್ಪೆಷಲ್ ಸರ್ಕಮ್ಸ್ಟೆನ್ಸಸ್ ಅಂತ ಹೇಳ್ತಾರೆ. ದಿಸ್ ಈಸ್ ಸ್ಪೆಷಲ್ ಸರ್ಕಮ್ಸ್ಟೆನ್ಸಸ್. ಎಲ್ಲ ಟೈಮ್ನಾಗೂ ನೀವು ಜನರಲ್ ರೂಲಾಗಿ ಅಪ್ಲೈ ಮಾಡೋಕ್ಕಾಗಲ್ಲ. ಹಿಯರ್ ವಿ ಹ್ಯಾವ್ ಅಪ್ಲೈಡ್ ಇಟ್, ಜನರಲಿ ಹಿಯರ್ ವಿ ಹ್ಯಾವ್ ಅಪ್ಲೈಡ್ ಇಟ್, ಬಟ್ ನಾಟ್ ಆಲ್ವೇಸ್ ಅನ್ನುವಂಥದ್ದನ್ನು ಈ ಪ್ರಕರಣದಲ್ಲಿ ಹೇಳ್ತಾನೆ. ದ ಮೀನಿಂಗ್ ಆಫ್ ಎಸ್ಪೆಷಲಿ ವಿದಿನ್ ನಾಲೆಜ್ ಮೀನ್ಸ್ ಎಕ್ಸೆಪ್ಷನಲಿ ಆ್ಯಂಡ್ ಎಕ್ಸ್ಕ್ಲೂಸಿವ್ಲಿ. In fact, if a fact can be unearthed by the prosecution, ಅಕಸ್ಮಾತು ಪ್ರಾಸಿಕ್ಯೂಷನ್ನು ತಾನೇ ಅದನ್ನು ಹುಡುಕಿ ತೆಗೆಯುವಂತಹ ಸಾಧ್ಯತೆ ಇದ್ದರೆ ಆವಾಗ ನೀವು ಇಲ್ಲ ನೀನೇ ಕೊಡಬೇಕು ಅಂತ ಹೇಳೋ ಅವಶ್ಯಕತೆ ಇಲ್ಲ. ಯು ಕೆನಾಟ್ ಪುಟ್ ದ ಬರ್ಡನ್ ಆನ್ ದ ಅಕ್ಯೂಸ್ಡ್. ದ ಪ್ರಾಸಿಕ್ಯೂಷನ್ ಹ್ಯಾಡ್ ಈಸಿ ಅಕ್ಸೆಸ್. ನೋಡಿ, ಇಲ್ಲಿ ಪ್ರಾಸಿಕ್ಯೂಷನ್ಗೆ ಪ್ರೂವ್ ಮಾಡಲಿಕ್ಕೆ ಅವಕಾಶಗಳಿತ್ತು, ಆದರೆ ಅದನ್ನು ಮಾಡಲಿಲ್ಲ. ಅವರು ಸುಮ್ಮನೆ ಆ ಜವಾಬ್ದಾರಿನ ಅಕ್ಯೂಸ್ಡ್ ಮೇಲೆ ಹಾಕಿಬಿಟ್ಟು ಅವನಿಗೆ ಶಿಕ್ಷೆ ಕೊಡಿಸಿದ್ರು. ಸಬ್ಸೆಕ್ವೆಂಟ್ಲಿ ಸುಪ್ರೀಂ ಕೋರ್ಟು ಆ ಶಿಕ್ಷೆಯನ್ನು ತಳ್ಳಿ ಹಾಕಿತು. ಅಕ್ವಿಟೆಡ್ ಶಂಭುನಾಥ್ ಮೆಹ್ರಾ.
ಶಂಭುನಾಥ್ ಮೆಹ್ರಾ. ನೋಡಿ, ಇವಾಗ ನಾನು ಕೇಸಿನ ಕತೆ ಹೇಳಿದರೆ ನಿಮಗೆ ಇದರ ಸೀರಿಯಸ್ನೆಸ್ ಗೊತ್ತಾಗುತ್ತೆ. ಇಲ್ಲೇನಾಗುತ್ತೆ ಅಂತಂದರೆ, ಒಬ್ಬ ಟೆಲಿಫೋನ್ ಎಂಪ್ಲಾಯಿ, ಟೆಲಿಕಾಮ್ ಡಿಪಾರ್ಟ್ಮೆಂಟಿನ ಎಂಪ್ಲಾಯಿ ರೈಲ್ವೆ ಒಳಗೆ ನಾನು ಸೆಕೆಂಡ್ ಕ್ಲಾಸಲ್ಲಿ ಟ್ರಾವೆಲ್ ಮಾಡಿರ್ತೀನಿ ಅಂಥೇಳಿ TA ಬಿಲ್ ಕ್ಲೇಮ್ ಮಾಡಿರ್ತಾನೆ. ಅವನು ಫ್ರಾಡ್ ಮಾಡಿದ್ದಾನೆ ಅಂಥೇಳಿ ಅವ್ನಿಗೆ ಅಲ್ಟಿಮೇಟ್ಲಿ ಪನಿಷ್ಮೆಂಟ್ ಕೊಡ್ತಾರೆ. ಅವನು ಫ್ರಾಡ್ ಮಾಡಿದ್ದಾನೆ ಅಂಥೇಳಿ ಅಲ್ಟಿಮೇಟ್ಲಿ ಪನಿಷ್ಮೆಂಟ್ ಕೊಡ್ತಾರೆ. ಯಾಕೆ ಅಂತಂದರೆ ಅವನು ಟಿಕೆಟ್ ಪ್ರೊಡ್ಯೂಸ್ ಮಾಡಿಲ್ಲ ಅಂತ. ಬಟ್ ದ ಸುಪ್ರೀಂ ಕೋರ್ಟ್ ಹೆಲ್ಡ್ ದ್ಯಾಟ್ ವೆನ್ ಹಿ ಹ್ಯಾಸ್ ಟ್ರಾವೆಲ್ಡ್ ಫ್ರಮ್ ಬೈ ದ ಸೆಕೆಂಡ್ ಕ್ಲಾಸ್ ಟಿಕೆಟ್, ಫಸ್ಟ್ ಪ್ರೈಮರಿ ಎವಿಡೆನ್ಸ್ ಯಾರು ಕೊಡಬೇಕಿತ್ತು? ಸ್ಟೇಟ್ ಕೊಡಬೇಕಿತ್ತು. ದೇ ವುಡ್ ಹ್ಯಾವ್ ಚೆಕ್ಡ್ ಬುಕ್ಕಿಂಗ್ ಕೌಂಟರ್ನಲ್ಲಿ ಸೆಕೆಂಡ್ ಕ್ಲಾಸ್ ಟಿಕೆಟ್ ಸೇಲ್ ಆಗಿದೆಯಾ, ಅಥವಾ ಅವನು ಸೆಕೆಂಡ್ ಕ್ಲಾಸ್ ಟಿಕೆಟ್ ತೊಗೊಂಡಿದ್ನ ಅಥವಾ ಥರ್ಡ್ ಕ್ಲಾಸ್ ಟಿಕೆಟ್ ತೊಗೊಂಡು ಸೆಕೆಂಡ್ ಕ್ಲಾಸ್ ಕ್ಲೇಮ್ ಮಾಡಿದ್ನ ಅನ್ನುವಂತಹ ಇನ್ಫಾರ್ಮೇಷನ್ನ ನೀವು ಆಫೀಸಿಯಲಿ ಟ್ರೇಸ್ ಮಾಡಲಿಕ್ಕೆ ಸಾಧ್ಯತೆ ಇತ್ತು ಅಂಥೇಳಿ. ಅಲ್ಲಿ ಏನಾಗುತ್ತೆ ಅಂತಂದರೆ, ಬುಕ್ಕಿಂಗ್ ಕೌಂಟರ್ನ ವೆರಿಫೈ ಮಾಡಿದಾಗ ಅಲ್ಲಿ ಸೆಕೆಂಡ್ ಕ್ಲಾಸ್ ಟಿಕೆಟು ಸೇಲ್ ಆಗಿರೋದಿಲ್ಲ. ಇನ್ನೂ ಒಂದು ಚಾನ್ಸ್ ಇದೆ. ಏನು ಚಾನ್ಸ್ ಇದೆ ಅಂತಂದರೆ, ನೀವು ಆರ್ಡಿನರಿ ಟಿಕೆಟ್ ತೆಗೆದುಕೊಂಡು ಟ್ರೈನ್ನಲ್ಲಿ ಟಿಕೆಟ್ ಟ್ರಾವೆಲಿಂಗ್ ಎಕ್ಸಾಮಿನರ್ ಇರ್ತಾರೆ, TTE ಅಂತಾರೆ, ಅವನ ಹತ್ರ ಡಿಫರೆನ್ಸ್ ಅಮೌಂಟ್ಸ್ ಕೊಟ್ಟು ನೀವು ಸೆಕೆಂಡ್ ಕ್ಲಾಸ್ ಟ್ರಾವೆಲ್ ಮಾಡ್ಬೋದು. ಅವನು ಆರ್ಡಿನರಿ ಟಿಕೆಟೇ ತೊಗೊಂಡು ಸೆಕೆಂಡ್ ಕ್ಲಾಸ್ ಆಮೇಲೆ ಕ್ಲೇಮ್ ಮಾಡಿರ್ಬೋದು. ಈ ದಾಖಲೆಯನ್ನು ಪ್ರಾಸಿಕ್ಯೂಷನ್ನು ವೆರಿಫೈ ಮಾಡುವಲ್ಲಿ ಫೇಲ್ ಆಗುತ್ತೆ. ಪ್ರಾಸಿಕ್ಯೂಷನ್ನು ಇದನ್ನು ವೆರಿಫೈ ಮಾಡಬೇಕಿತ್ತು. ದಟ್ ಈಸ್ ವಾಟ್ ಈಸ್ ರಿಟನ್ ಹಿಯರ್. ಅನರ್ತ್ if a fact can be unearthed by the prosecution through regular investigation with reasonable diligence, it is not especially within the knowledge of the accused. ನೋಡಿ, ಈ ಕ್ಲಾಸ್ ತೊಗೊಳಕ್ಕಾಗಲ್ಲ, ಸೆಕ್ಷನ್ 109 ತೊಗೊಳಕ್ಕಾಗಲ್ಲ ಇಂಥ ಸಂದರ್ಭದಲ್ಲಿ ಅಂಥೇಳಿ ಈ ಪ್ರಕರಣದಲ್ಲಿ ಹೇಳ್ತಾರೆ. ಇದರ ಕ್ವೈಟ್ ಅಪೋಸಿಟ್ ಪ್ರಕರಣ ಇದು. ಇಲ್ಲಿರ್ತಕ್ಕಂಥ ಈ ಪ್ರಕರಣದ ಕ್ವೈಟ್ ಅಪೋಸಿಟ್ ಪ್ರಕರಣ ಇದಾಗಿದೆ. ಯಾವುದು? ಈ ಶಂಭುನಾಥ್ ಪ್ರಕರಣ ಆಗಿದೆ. ಸೊ ದಿಸ್ ಆಲ್ಸೋ ಯು ಕ್ಯಾನ್ ರೆಫರ್ ಇನ್ ದ ಎಕ್ಸಾಮಿನೇಷನ್. ಒಂದು, ಎಸ್ಪೆಷಲಿ ಅವನಿಗೆ ಬಿಟ್ಟರೆ ಬೇರೆ ಗೊತ್ತಿಲ್ಲ ಅಂದರೆ ಅವನೇ ಕೊಡಬೇಕು. ಅವನಿಗೆ ಬಿಟ್ಟು ಬೇರೆ ಏನೋ ಬೇರೆದವ್ರಿಗೆ ಗೊತ್ತಿಲ್ಲ ಅಂದರೆ ಅವನೇ ಕೊಡಬೇಕು. ಆದರೆ ಪ್ರಾಸಿಕ್ಯೂಷನ್ಗೆ ಅವನ ಹತ್ರ ಇರಲಿ ಬಿಡಲಿ, ನಿಮಗೆ ಆ ಒಂದು ದಾಖಲೆಯನ್ನು ಪ್ರೊವೈಡ್ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಅಂದರೆ ಆ ಬರ್ಡನ್ ಅವಾಗ ನೀವು 109ನ ಹೆಲ್ಪ್ ತೊಗೊಳಕ್ಕಾಗಲ್ಲ. ಯು ಹ್ಯಾವ್ ಟು ರಿಲೈ ಆನ್ ಸೆಕ್ಷನ್ 104 ಓನ್ಲಿ. ಸೆಕ್ಷನ್ 104 ಓನ್ಲಿ, ನಾಟ್ 109 ಅನ್ನೋದು ಇಲ್ಲಿ ಬಹಳ ಮುಖ್ಯ ಆಗ್ತದೆ. ದಿಸ್ ಈಸ್ ಅಬೌಟ್ ಸೆಕ್ಷನ್ 109. ದೆನ್ 110 ಸೆಕ್ಷನ್ಗಳು ಬಹಳಷ್ಟು ಸಿಂಪಲ್ ಇರೋದ್ರಿಂದ ಐ ಆಮ್ ನಾಟ್ ಗೋಯಿಂಗ್ ಟು ಡಿಸ್ಕಸ್ ಪೇರ್ ಆ್ಯಕ್ಟ್. ವೆರಿ ಸಿಂಪಲ್ ಕಾನ್ಸೆಪ್ಟ್ ಇರೋದ್ರಿಂದ. ಬರ್ಡನ್ ಆಫ್ ಪ್ರೂವಿಂಗ್ ಡೆತ್ ಆಫ್ ಎ ಪರ್ಸನ್ ನೋನ್ ಟು ಹ್ಯಾವ್ ಬೀನ್ ಅಲೈವ್ ವಿದಿನ್ 30 years. ನೋಡಿ, ಒಬ್ಬ ವ್ಯಕ್ತಿಯ ಸಾವಿನ ಬಗ್ಗೆ ಇರ್ತಕ್ಕಂತಹ ಒಂದು ಕಾನ್ಸೆಪ್ಟ್ ಇದು. ಏನು? ಇಫ್ ಎ ಪರ್ಸನ್ ವಾಸ್ ನೋನ್ ಟು ಬಿ ಅಲೈವ್ ವಿದಿನ್ 30 years, ಒಬ್ಬ ವ್ಯಕ್ತಿ ಹಿಂದಿನ 30 ವರ್ಷಗಳ ಅವಧಿಯಲ್ಲಿ, 30 ವರ್ಷಗಳ ಈಗ ಫಾರ್ ಎಕ್ಸಾಂಪಲ್ ಟುಡೇ 2026, ರೈಟ್? ಸೊ ದಿಸ್ ಈಸ್ 1996, 2006, 2016, 2026 ಅಂದರೆ 30 years ಆಯಿತು. 30 years. ಈ 30 ವರ್ಷದ ಅವಧಿಯಲ್ಲಿ ಇಫ್ ಎ ಪರ್ಸನ್ ಈಸ್ ನೋನ್ ಟು ಬಿ ಅಲೈವ್, ದ ಬರ್ಡನ್ ಆಫ್ ಪ್ರೂವಿಂಗ್ ಡೆತ್ ಲೈಸ್ ಆನ್ ದ ಪರ್ಸನ್ ಅಸರ್ಟಿಂಗ್ ಇಟ್. ನಾ ಕೋರ್ಟ್ ಮುಂದೆ ಹೋಗಿ ಆ ವ್ಯಕ್ತಿ ಸತ್ತಿದ್ದಾನೆ ಅಂಥೇಳಿ ಕೋರ್ಟ್ಗೆ ನಾನು ಕ್ಲೇಮ್ ಮಾಡ್ತೀನಿ, ಡೆತ್ ಸರ್ಟಿಫಿಕೇಟ್ ಕೊಡಿ ಅಂತ ಕ್ಲೇಮ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ, ರೈಟ್? ಅಸರ್ಟಿಂಗ್ ಡೆತ್ ಕೋರ್ಟ್ ಮುಂದೆ. ಆವಾಗ ನಾನೇನು ಪ್ರೂವ್ ಮಾಡಬೇಕು? ಆ ವ್ಯಕ್ತಿ 30 ವರ್ಷದ ಈ ಅವಧಿಯಲ್ಲಿ ಜೀವಂತಿದ್ದಾನೆ ಅಂತ ಏನೂ ದಾಖಲೆ ಸಿಗಬಾರ್ದು. ಸಪೋಸ್ ಎ ಸೇಸ್ ಬಿ ಈಸ್ ಡೆಡ್. ಅಕಸ್ಮಾತು 20 ವರ್ಷದ ಹಿಂದೆ ಅವನು ಯಾರಿಗಾದರೂ ಕಂಡಿದ್ರೆ ಅಂತಹ ಒಂದು ಸಾಕ್ಷ್ಯವನ್ನು ತಂದು ಕೊಟ್ಟರೆ ಅವನು ಸತ್ತಿದ್ದಾನೆ ಅಂತ ಹೇಳೋಕ್ಕಾಗಲ್ಲ. ಸಿನ್ಸ್ ಬಿ ವಾಸ್ ಅಲೈವ್ ವಿದಿನ್ 30 years, ಲಾ ಪ್ರಿಸ್ಯೂಮ್ಸ್ ದ್ಯಾಟ್ ಹೀ ಈಸ್ ಅಲೈವ್. ಅವನು
ಇನ್ನೂ ಬದುಕಿದ್ದಾನೆ, ಯಾವುದೋ ಒಂದು ಆಧಾರದಲ್ಲಿ ಕೋರ್ಟಿಗೆ ಮಾಹಿತಿ ದೊರೀತಿದೆ ಅಥವಾ ಸಾಕ್ಷ್ಯ ದೊರೀತಿದೆ, ಏನು 20 ವರ್ಷದಿಂದ ನಾನು ಅವನು ನೋಡಿದ್ದೆ, ಅವನು ಇದ್ದಾನೆ ಅನ್ನುವಂಥದ್ದನ್ನು ನಾನು ಸಾಬೀತುಪಡಿಸಿದರೆ ಡೆತ್ ಸರ್ಟಿಫಿಕೇಟ್ ಸಿಗೋದಿಲ್ಲ. 20 ವರ್ಷದಿಂದ ಅವನು ಯಾರಿಗೂ ಕಂಡಿಲ್ಲ ಅಂಥೇಳಿ ನಾವು ಹೇಳಿದರೆ ಮಾತ್ರ ದೆನ್ he will be declared as dead. Therefore, A must prove that B has died. B ನಿಜವಾಗಿ ಸತ್ತಿದ್ದಾನೆ ಅನ್ನೋದನ್ನು ಪ್ರೂವ್ ಮಾಡುವಂತಹ ಜವಾಬ್ದಾರಿ ಎ ಮೇಲೆ ಇರ್ತದೆ. ಹೇಗೆ 30 ವರ್ಷದಿಂದ ಅವನು ಎಲ್ಲಿಯೂ ಕಂಡಿಲ್ಲ ಅನ್ನೋದನ್ನು ಅವನು ಸಾಬೀತುಪಡಿಸಬೇಕು. ಎಲ್ಲಾದರೂ ಕಂಡಿದ್ದಾನೆ ಅನ್ನುವಂಥ ದಾಖಲೆ ಇತ್ತು ಅಂತಂದರೆ ಅದನ್ನು ಆವಾಗ ಅವನ ಕೇಸ್ ಏನಾಗುತ್ತೆ, ಫೇಲ್ ಆಗುತ್ತೆ. ದಟ್ ಈಸ್ ದಿ ಕಾನ್ಸೆಪ್ಟ್. ದ ಪೀರಿಯಡ್ ಟೇಕನ್ ಈಸ್ 30 years. Right? Section 111. This is another interesting section. Nodi, the section 110 talks about death. Section 110 talks about death. What 111 talks? Who has not been heard of. Burden of proving that the person is alive who has not seen of 7 years. If a person has not been heard of 7 years, the burden shifts to the person asserting that he is alive. ನೋಡಿ, ಅಲ್ಲಿ ಸತ್ತಿದ್ದಾನೆ ಅಂತ ನಾವು ಪ್ರೂವ್ ಮಾಡಬೇಕು, ಇಲ್ಲಿ ಬದುಕಿದ್ದಾನೆ ಅಂತ ಪ್ರೂವ್ ಮಾಡಬೇಕು. ದ ಕಾನ್ಸೆಪ್ಟ್ ಹಿಯರ್ ಈಸ್ ವಿ ಹ್ಯಾವ್ ಟು ಪ್ರೆಸ್ ದ್ಯಾಟ್ ಹಿ ಈಸ್ ಅಲೈವ್. ವಿ ಹ್ಯಾವ್ ಟು ಪ್ರೆಸ್ ದ್ಯಾಟ್ ಹಿ ಈಸ್ ಅಲೈವ್. 7 ವರ್ಷದಿಂದ ಅವನು ಕಾಣೆ ಆಗಿದ್ದ ಅಂತಂದರೆ ಅವನು ಬದುಕಿದ್ದಾನೆ ಅಂತ ಪ್ರೂವ್ ಮಾಡೋದು ನಮ್ಮ ಕೆಲಸ. ವಾಟ್ ಲಾ ಪ್ರಿಸೂಮ್ಸ್? Law presumes that he is dead. He is dead. Okay. So, difference, ಈ ಒಂದು ವ್ಯತ್ಯಾಸವನ್ನು ನೀವು ಗಮನಿಸಬೇಕು. ಸೆಕ್ಷನ್ 110 ಮತ್ತು 111. ಸೆಕ್ಷನ್ 110 ಟಾಕ್ಸ್ ಪರ್ಸನ್ ವಾಸ್ ಅಲೈವ್ ವಿದಿನ್ 30 years. ಇಲ್ಲಿ 7 ವರ್ಷ ತನಕ ಅವನ ಬಗ್ಗೆ ನಮಗೆ ಮಾಹಿತಿ ದೊರೆತಿಲ್ಲ. ಜೀವಿತವಾಗಿದ್ದಾನೆ, ವಾಗಿದ್ದಾನೆ. ಇಲ್ಲಿ 7 ವರ್ಷದಿಂದ ಕಣ್ಮರೆಯಾಗಿದ್ದಾನೆ, ಕಣ್ಮರೆಯಾಗಿರುವನು. ಓಕೆ. ಪ್ರಿಸಂಪ್ಷನ್ ಆಫ್ ಲೈಫ್, ಇಲ್ಲಿ ನಾವು ಅವನ ಬಗ್ಗೆ ಏನು ಮಾಡ್ತೀವಿ? ಜೀವದ ಬಗ್ಗೆ, ಜೀವಿಸಿರುವ ಊಹೆಯನ್ನು ಮಾಡ್ತೀವಿ. ಇಲ್ಲಿ ಸತ್ತನೆಂದು ಊಹಿಸುತ್ತೇವೆ, ಸತ್ತಿರುವನೆಂದು ಊಹಿಸುತ್ತೇವೆ. ಇದು ಊಹೆ ನಾ ಹೇಳಿದ್ನಲ್ಲ ಅವಾಗ. ಬರ್ಡನ್ ಆಫ್ ಪರ್ಸನ್ ಅಲಿಜಿಂಗ್ ಡೆತ್, ಇಲ್ಲಿ ನೀವು ಯಾರು ಕೋರ್ಟ್ ಮುಂದೆ ಬರ್ತೀರಿ, ನೀವೇನು ಮಾಡಬೇಕು? ನೀವು ಪ್ರೂವ್ ಮಾಡಬೇಕು ಅವನು ಸತ್ತಿದ್ದಾನೆ ಅಂತ. 110 ಏನು ಹೇಳುತ್ತೆ ಅಂತಂದರೆ, ಯಾರು ಕೋರ್ಟ್ ಮುಂದೆ ಬರ್ತಾರೆ ಅವರು ಅವನು ಸತ್ತು ಹೋಗಿದ್ದಾನೆ ಅಂತ ಹೇಳಿ ಪ್ರೂವ್ ಮಾಡಬೇಕು. ಬರ್ಡನ್ ಈಸ್ ಆನ್ ದ ಪ್ಲೇಂಟಿಫ್. ಏನಕ್ಕೆ? ಫಾರ್ ಡೆತ್. ರೈಟ್. ಹಿಯರ್ ಬರ್ಡನ್ ಶಿಫ್ಟ್ಸ್ ಟು ದ ಪರ್ಸನ್ ಅಲೀಜಿಂಗ್ ದ ಇಂಡಿವಿಜುವಲ್ಸ್ ಅಲೈವ್. ಇಲ್ಲೇನು? ಅವನು, ಆ ವ್ಯಕ್ತಿ ತಾನೇ ಬಂದು ಹೇಳಬೇಕು ನಾನು ಬದುಕಿದ್ದೀನಿ ಅಂತ. ಅದರ್ವೈಸ್ ದ ಲಾ ಪ್ರಿಸೂಮ್ಸ್ ದಟ್ ಹಿ ಈಸ್ ಡೆಡ್. ದಿಸ್ ಈಸ್ ದ ನಾರ್ಮಲ್ ರೂಲ್. ದಿಸ್ ಈಸ್ ಎಕ್ಸೆಪ್ಷನ್ ಟು ನಾರ್ಮಲ್ ರೂಲ್ ಬೇಸ್ಡ್ ಆನ್ ಪ್ರೊಲಾಂಗ್ಡ್ ಅನ್ಎಕ್ಸ್ಪ್ಲೇನ್ಡ್ ಅಬ್ಸೆಂಟ್. ನಾರ್ಮಲಿ ಕಾನೂನು ಏನು ಮಾಡುತ್ತೆ? ಒಬ್ಬ ವ್ಯಕ್ತಿ 7 ವರ್ಷದೊಳಗೆ ಕಾಣೆಯಾಗಿದ್ದಾನೆ ಅಂತಂದರೆ ಅವನು ಸತ್ತಿರುವನೆಂದು ಪ್ರಿಸಂಪ್ಷನ್ ಮಾಡುತ್ತೆ ಅಕಾರ್ಡಿಂಗ್ ಟು 111. ದಟ್ ಈಸ್ ದಿ ಕಾನ್ಸೆಪ್ಟ್. ಆದರೆ 111. 110 ಏನು ಮಾಡುತ್ತೆ? ಒಬ್ಬ ವ್ಯಕ್ತಿ 30 ವರ್ಷದೊಳಗೆ ಎಲ್ಲೋ ಒಂದು ಕಡೆ ಕಂಡಿದ್ದ ಅಂತಂದರೆ ಅವನು ಬದುಕಿರುವನೆಂದು ಪ್ರೂವ್ ಮಾಡುತ್ತೆ. ಇಲ್ಲಿ ಸಾವಿನ ಬಗ್ಗೆ ನೀವು ಪ್ರೂವ್ ಮಾಡಬೇಕು, ಇಲ್ಲಿ ಬದುಕಿನ ಬಗ್ಗೆ ಅವ್ರು ಯಾರು ಕ್ಲೇಮ್ ಮಾಡ್ತಾರೆ ಅವ್ರು ಪ್ರೂವ್ ಮಾಡ್ಬೇಕು. ಅದರ್ವೈಸ್ ಲಾ ಪ್ರಿಸಮ್ಸ್ ಹಿ ಈಸ್ ಡೆಡ್. ಲಾ ಪ್ರಿಸಮ್ಸ್ ಅಕಾರ್ಡಿಂಗ್ ಟು 111 ಲಾ ಪ್ರಿಸಮ್ಸ್ ಹಿ ಈಸ್ ಡೆಡ್. ಬಟ್ ಅವನು ಬದುಕಿದಾನೆ ಅಂತ ಹೇಳಿ ಅವ್ರು ಪ್ರೂವ್ ಮಾಡಿ. ಹಿಯರ್ ಪ್ರೂಫ್ ಆಫ್ ಲೈಫ್ ಈಸ್ ರಿಕ್ವೈರ್ಡ್, ಹಿಯರ್ ಪ್ರೂಫ್ ಆಫ್ ಡೆತ್ ಈಸ್ ರಿಕ್ವೈರ್ಡ್. ನೀವು ಡೆತ್ ಪ್ರೂಫ್ ಕೊಡಲಿಲ್ಲ ಅಂದ್ರೆ 110 ಏನು ಹೇಳುತ್ತೆ? ಅವನು ಬದುಕಿದ್ದಾನೆ ಅಂತ ಹೇಳುತ್ತೆ. ಇಲ್ಲಿ ನೀವು ಅವನು ಬದುಕಿದ್ದಾನೆ ಅಂತ ಹೇಳಿ ಪ್ರೂಫ್ ಕೊಡಲಿಲ್ಲ ಅಂತಂದರೆ ಲಾ ಥಿಂಕ್ಸ್ ದ್ಯಾಟ್ ಹಿ ಈಸ್ ಡೆಡ್. ಲಾ ಥಿಂಕ್ಸ್ ದ್ಯಾಟ್ ಹಿ ಈಸ್ ಡೆಡ್. ಅಕಸ್ಮಾತು ಒಬ್ಬ ಮದುವೆ ಆದ ಹೆಣ್ಮಗಳು
ಗಂಡ 7 ವರ್ಷ ಕಾಣೆಯಾಗಿಲ್ಲ ಅಂತಂದರೆ 7 ವರ್ಷ ಆದಮೇಲೆ ಬಂದು ಕೋರ್ಟ್ ಮುಂದೆ ಹೇಳಿ ಅವಳು ಮತ್ತೊಬ್ಬನ ಮದುವೆ ಆಗ್ಬೋದು. ಶಿ ಕ್ಯಾನ್ ಮ್ಯಾರಿ ಎನದರ್ ಪರ್ಸನ್, ದೆನ್ ಶಿ ಕೆನಾಟ್ ಬಿ ಪನಿಷ್ಡ್ ಅಂಡರ್ ಬೈಗೇಮಿ. ದಟ್ ಈಸ್ ನಾಟ್ ದೇರ್. ಓಕೆ, ಆರ್ ಈವನ್ ಫಾರ್ ದ್ಯಾಟ್ ಮ್ಯಾಟರ್ ಇಟ್ ಈಸ್ ಇನ್ ದ ಅಪೋಸಿಟ್ ಸೆಕ್ಸ್ ಆಲ್ಸೋ. 112. Burden of proof as to relationship. As to relationship. ನೋಡಿ, ಈ ನಮ್ಮ ಸೊಸೈಟಲ್ ಲೈಫಲ್ಲಿ ದೇರ್ ಆರ್ ವೇರಿಯಸ್ ಕೈಂಡ್ಸ್ ಆಫ್ ರಿಲೇಷನ್. ರಿಲೇಷನ್ ಅಂದರೆ ಬರೀ ನಾವು ಬ್ಲಡ್ ರಿಲೇಷನ್ ಅಲ್ಲ, ಅಪ್ಪ ಮಗ ತಂದೆ ಅಣ್ಣ ತಮ್ಮ ಅಲ್ಲ. ದೇರ್ ಆರ್ ಸರ್ಟನ್ ಲೀಗಲ್ ರಿಲೇಷನ್ಸ್ ಆಲ್ಸೋ. ಲೀಗಲ್ relations. What are the legal relations? That also we have to think. Legal relations. Now, once a relationship of a partner, so this is one legal relation. Tenant, agent, right? So these are concepts of relations. There is a contractual relation, there is a landlord-tenant relation, there is a partnership ಪಾಲುದಾರಿಕೆ relation. ಓಕೆ, ಒಬ್ಬ ಬಾಡಿಗೆದಾರನ ಸಂಬಂಧ ಅಥವಾ ಏಜೆಂಟು ಪ್ರಿನ್ಸಿಪಾಲ್ನ ಮಾಲೀಕನ ಸಂಬಂಧ. ಶೋನ್ ಬರ್ಡನ್ ಲೈಸ್ ಆನ್ ದ ಪರ್ಸನ್ ಡಿನೈಯಿಂಗ್ ದ ಕಂಟಿನ್ಯೂಯೇಷನ್ ಆಫ್ ದ್ಯಾಟ್ ರಿಲೇಷನ್ಶಿಪ್. ನಾನು ಪಾರ್ಟ್ನರ್ ಅಲ್ಲ ಅಂಥೇಳಿ ಹೇಳಬೇಕು ಅಂತಂದರೆ, ಯಾವ ವ್ಯಕ್ತಿ ನಾನು ಅಲ್ಲ ಅಂತ ಹೇಳ್ತೀನೋ ಅವನು ಅದನ್ನು ಪ್ರೂವ್ ಮಾಡಬೇಕು. ನಾನು ಟೆನೆಂಟ್ ಅಲ್ಲ, ಆ ವ್ಯಕ್ತಿ ಪ್ರೂವ್ ಮಾಡಬೇಕು. ದಟ್ ಈಸ್ ದ ಓನ್ಲಿ ಕಾನ್ಸೆಪ್ಟ್ ಇನ್ ದಿಸ್ 112. He has to actually prove. Then section 113 talks about burden of proof as to ownership. Burden of proof as to ownership. ಮಾಲೀಕತ್ವವನ್ನು ಪ್ರೂವ್ ಮಾಡೋದು. ಪೊಸೆಷನ್ ಕ್ರಿಯೇಟ್ಸ್. ನೋಡಿ, ಆ್ಯಕ್ಚುಲಿ ಲಾ ಪ್ರಾಪರ್ಟಿನಲ್ಲಿ ಒಂದು ಕಾನ್ಸೆಪ್ಟ್ ಬರ್ತದೆ. ಏನು ಕಾನ್ಸೆಪ್ಟು? ದಿ ಪೊಸೆಷನ್ ಈಸ್ ದಿ ಪ್ರೂಫ್ ಆಫ್ ಓನರ್ಶಿಪ್ ಟಿಲ್ ಎ ಬೆಟರ್ ಟೈಟಲ್ ಈಸ್ ಪ್ರೊಡ್ಯೂಸ್ಡ್ ಬಿಫೋರ್ ದ ಕೋರ್ಟ್ ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿ ಸ್ವಾಧೀನದಲ್ಲಿದ್ದಾನೆ ಅಂತಂದರೆ ಅವನೇ ಅದರ ಮಾಲೀಕ ಅಂತ ಅದರ ಅರ್ಥ. ಒಂದು ವೇಳೆ ಅವನ ಮಾಲೀಕ ಅಲ್ಲ ಅಂತ ಹೇಳಬೇಕಾದ್ರೆ ನೀವು ಅದಕ್ಕಿಂತ ಒಳ್ಳೆಯ ಸಾಕ್ಷ್ಯವನ್ನು ತಂದು ಕೊಡಬೇಕು, ಡಾಕ್ಯುಮೆಂಟನ್ನು ತಂದು ಕೊಡಬೇಕು. ಸೊ ಆ ಒಳ್ಳೆಯ ಡಾಕ್ಯುಮೆಂಟನ್ನು ತಂದು ಕೊಡುವ ಜವಾಬ್ದಾರಿ ಅವನು ಓನರ್ ಅಲ್ಲ ಅಂತ ಯಾರು ಹೇಳ್ತಾರೋ, ಅವನು ಪೊಸೆಷನ್ನಲ್ಲಿರುವಂಥ ಓನರ್ ಅಲ್ಲ ಅಂತ ಯಾರು ಹೇಳ್ತಾರೋ ಅವ್ರ ಮೇಲೆ ಇರ್ತದೆ ಜವಾಬ್ದಾರಿ ಅನ್ನೋದನ್ನು ಸೆಕ್ಷನ್ 113 ಹೇಳ್ತದೆ. ಸಿಂಪಲ್ ಸೆಕ್ಷನ್. ಪೊಸೆಷನ್ ಕ್ರಿಯೇಟ್ಸ್ ಪ್ರಿಜಂಪ್ಷನ್ ಆಫ್ ಓನರ್ಶಿಪ್. ಪ್ರಿಜಂಪ್ಷನ್ ಆಫ್ ಓನರ್ಶಿಪ್. ಓನರ್ಶಿಪ್ನ ಪ್ರಿಜಂಪ್ಷನನ್ನು ಇದು ಹೇಳುತ್ತೆ. ಬರ್ಡನ್ ಲೈಸ್ ಆನ್ ಅ ಪರ್ಸನ್ ಡಿನೈಯಿಂಗ್ ಓನರ್ಶಿಪ್. ನೌ ಹಿಯರ್ ದೇರ್ ಇಸ್ ಎ ಪ್ರಾಪರ್ಟಿ. ಇನ್ ದಿಸ್ ಪ್ರಾಪರ್ಟಿ ಎ ಈಸ್ ಹ್ಯಾವಿಂಗ್ ಪೊಸೆಷನ್. A is having possession. Now, B comes to the court. B files a suit. ಏನು? I am owner ಅಂತ. I am owner. Then B has the responsibility to give the evidence. Who has to prove here? B has to prove. B has to give the proper document ಅನ್ನೋದನ್ನು ಸೆಕ್ಷನ್ 113 ಹೇಳುತ್ತೆ. ರೈಟ್? ದೆನ್ ಸೆಕ್ಷನ್ 114. ಸೆಕ್ಷನ್ 114 ಟಾಕ್ಸ್ ಅಬೌಟ್ ಗುಡ್ ಫೇತ್ ಟ್ರಾನ್ಸಾಕ್ಷನ್ಸ್ ಇನ್ ಆಕ್ಟಿವ್ ಕಾನ್ಫಿಡೆನ್ಸ್. ಆಕ್ಟಿವ್ ಕಾನ್ಫಿಡೆನ್ಸ್. ಸಿ, what is this good faith? The concept of good faith again in society is very important. For example, you are going to a doctor. You are telling all your secrets to him. Maybe even it is a disease, right? Then doctor has to maintain that relationship. When a fiduciary relationship exists, the person benefiting from the transaction must prove good faith. Prove good faith. ಈ ಗುಡ್ ಫೇತ್ ಯಾರಿಗೆ? ಅಡ್ವೊಕೇಟ್ ಆ್ಯಂಡ್ ಕ್ಲೈಂಟ್, ಡಾಕ್ಟರ್ ಆ್ಯಂಡ್ ಪೇಷಂಟ್, ಗಾರ್ಡಿಯನ್ ಆ್ಯಂಡ್ ವಾರ್ಡ್, ಟ್ರಸ್ಟಿ ಆ್ಯಂಡ್ ಬೆನಿಫಿಷಿಯರಿ. ಸೊ ಇವರುಗಳ ವಿಷಯದಲ್ಲಿ ನಾನು
ನಂಬಿ ಮೋಸ ಹೋದೆ ಅನ್ನೋದನ್ನು ನೀವು ಸಾಬೀತುಪಡಿಸ್ಬೋದು. ಯು ಕ್ಯಾನ್ ಬಿಲೀವ್. ಫಾರ್ ಎಕ್ಸಾಂಪಲ್, ಈವನ್ ಫಾದರು ಈ ಒಂದು ಪ್ರಾಪರ್ಟಿಗೆ 20 ಲಕ್ಷ ಆಗುತ್ತೆ ಅಂಥೇಳಿ ಮಗನಿಗೆ ಹೇಳ್ತಾನೆ. ಮಗ ಅದನ್ನು ಕೊಂಡ್ಕೊಳ್ತಾನೆ 20 ಲಕ್ಷಕ್ಕೆ. ಆಮೇಲೆ ಗೊತ್ತಾಗುತ್ತೆ ಮಗನಿಗೆ ಅದು 2 ಲಕ್ಷದ ಪ್ರಾಪರ್ಟಿ ಅಂತ. ಸೊ ಹಿಯರ್ ಗುಡ್ ಫೇತ್ ಪ್ರಿವೇಲ್ಡ್. ಆವಾಗ ಮಗ ತಂದೆ ಮೇಲೆ ಕೇಸ್ ಹಾಕ್ಬೋದು, 2 ಲಕ್ಷದ ಪ್ರಾಪರ್ಟಿನ ನನಗೆ 20 ಲಕ್ಷ ಅಂತ ಹೇಳಿದೆ, ಮೋಸ ಮಾಡಿದೆ ಅಂತೇಳಿ. ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ದಿಸ್ ಸೆಕ್ಷನ್, ರೈಟ್? ದಿಸ್ ಈಸ್ ಸೆಕ್ಷನ್ 114. And then I will be discussing the remaining sections with this concept first. This concept. There are certain sections. See, now I have discussed these section 1 up to 114. 115, section 115. I think section 115 to 120. I will discuss in my next video, and that next video is very important because a question, a long answer question can be prepared in that. ಒಂದು ಲಾಂಗ್ ಆನ್ಸರ್ ಕ್ವಶನ್ ಅದರಲ್ಲಿ ಪ್ರಿಪೇರ್ ಮಾಡ್ಬೋದು. ಏನರ ಬಗ್ಗೆ ಅಂದರೆ ಡಾಕ್ಟ್ರಿನ್ ಆಫ್ ಪ್ರಿಸಂಪ್ಷನ್ ಬಗ್ಗೆ. ಡಾಕ್ಟ್ರಿನ್ ಆಫ್ ಪ್ರಿಸಂಪ್ಷನ್. This is very important. That's a legal fiction ಆನ್ ದಿಸ್ ಸೆಕ್ಷನ್ 115 to 120. ಅದರ ಮೇಲೆ ಇದ್ದಂತಹ ಸೆಕ್ಷನ್ಗಳವು 115ದಿಂದ 120. ಅದರಲ್ಲಿ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ನಾನು. ಏನು? ಮೇ ಪ್ರಿಸುಮ್, ಶಾಲ್ ಪ್ರಿಸುಮ್, ಕನ್ಕ್ಲೂಸಿವ್ ಪ್ರೂಫ್. ತಿರ್ಗಾ ಆ ವಿಷಯದ ಒಂದು ಪ್ರಾಕ್ಟಿಕಲ್ ಡಿಸ್ಕಷನ್ನ ನಾನು ಈ ವಿಡಿಯೋದಲ್ಲಿ ಮಾಡ್ತೀನಿ. ದೇರ್ಫೋರ್ ಐ ಆಮ್ ಡಿಸ್ಕಸಿಂಗ್ ದೋಸ್ ಪಾಯಿಂಟ್ಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.